ಸ್ನೇಹಿತರೆ, ಭಾರತ ಬ್ರಿಟಿಷರ ಆಗಮನದ ಮೊದಲು ಶ್ರೀಮಂತ ರಾಷ್ಟ್ರವಾಗಿತ್ತು, ತದನಂತರ ಬಡ ರಾಷ್ಟ್ರ ಆಯಿತು. ಹಾಗಾದರೆ ಇದೆಷ್ಟು ಸತ್ಯ? ಬ್ರಿಟಿಷರ ಆಗಮನದ ಮೊದಲು ಭಾರತ ನಿಜವಾಗ್ಲೂ ಶ್ರೀಮಂತ ರಾಷ್ಟ್ರವಾಗಿತ್ತ ಅಂತ ಕೇಳಿದ್ರೆ ಹೌದು. ಆದರೆ ಈ ಶ್ರೀಮಂತಿಕೆ ಕೆಲವು ಜನರ ಕೈಯಲ್ಲಿತ್ತು, ರಾಜರುಗಳ ಕೈಯಲ್ಲಿ, ಜಮೀನ್ದಾರರ ಕೈಯಲ್ಲಿ, ಹೀಗೆ. ಹಾಗಾದರೆ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಭಾರತ ಶ್ರೀಮಂತ ರಾಷ್ಟ್ರ ಆಯ್ತಾ? ನೋ. ಸ್ವಾತಂತ್ರ್ಯ ನಂತರ ಭಾರತ ಆರ್ಥಿಕತೆಯಲ್ಲಿ ಇನ್ನಷ್ಟು ನಲಗಿ ಹೋಗಿತ್ತು. 1947 ಆಸುಪಾಸಿನಲ್ಲಿ $1 ಈಸ್ ಈಕ್ವಲ್ ಟು ₹1 ಇದ್ದಂಥ ನಮ್ಮ ಆರ್ಥಿಕತೆ ಇಂದು $1 ಈಸ್ ಈಕ್ವಲ್ ಟು ₹90 ಬಂದು ನಿಂತಿರೋದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಹೆಚ್ಚಾದ ಜನಸಂಖ್ಯೆ, ಅದರ ಜೊತೆಯಾಗಿ ಬಂದ ನಿರುದ್ಯೋಗ, ಬಡತನ, ಹೀಗೆ ಹಲವು ಸಮಸ್ಯೆಗಳು. ಹಾಗಾದರೆ ಭಾರತದಲ್ಲಿ ಶ್ರೀಮಂತರ ಇಲ್ವಾ ಅಂತ ಕೇಳಿದ್ರೆ ಇದ್ದಾರೆ, ಆದರೆ ಕೆಲವು ಜನ. ಇತ್ತೀಚೆಗೆ ಬಂದ ಒಂದು ವರದಿಯ ಪ್ರಕಾರ ಭಾರತದ ಪ್ರಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಒಟ್ಟು ಆಸ್ತಿ 28 ಲಕ್ಷ ಕೋಟಿ. ಅದು ನಮ್ಮ ದೇಶದ ಒಟ್ಟು GDPಯ 20% ಅಂತ. ಇನ್ನೂ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ನಮ್ಮ ದೇಶದಲ್ಲಿರುವ ಕೇವಲ 100 ಜನ ಅತಿ ಶ್ರೀಮಂತರ ಒಟ್ಟು ಆಸ್ತಿ ನಮ್ಮ ದೇಶದ ಒಟ್ಟು GDPಯ 40% ಇದೆ. ಅದರಲ್ಲಿ ಮುಖೇಶ್ ಅಂಬಾನಿ ಅವರದ್ದೇ ಬಹುಪಾಲು, ಅಂದರೆ ಬರೋಬ್ಬರಿ 20%. ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ಒಟ್ಟು ಉತ್ಪಾದಕತೆ ₹100 ಇದ್ದರೆ 100 ಜನ ಶ್ರೀಮಂತರು ಒಟ್ಟು ಸೇರಿ ₹40 ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ₹20 ಮುಖೇಶ್ ಅಂಬಾನಿ ಒಬ್ಬರೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ನಮ್ಮ ದೇಶದ ಒಟ್ಟು ಜನಸಂಖ್ಯೆ 145 ಕೋಟಿ ಅಂತ ತಗೊಂಡ್ರೆ ಇಲ್ಲಿ ವಿಚಾರ 100 ಜನ ಶ್ರೀಮಂತರ ಆಸ್ತಿಯ ಬಗ್ಗೆ ಆಗಲಿ ಅಥವಾ ಅವರ ಕೊಡುಗೆಯ ಬಗ್ಗೆ ಆಗಲಿ ಅಲ್ಲ, ಉಳಿದ 144 ಕೋಟಿ 99,99,900 ಜನರ ಬಗ್ಗೆ, ಅಂದರೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ. ಅಷ್ಟೂ ಜನ ಸೇರಿ ನಮ್ಮ ದೇಶದ GDPಗೆ ಕಾಂಟ್ರಿಬ್ಯೂಟ್ ಮಾಡೋದು ಬರೀ ₹60. ಭಾರತ ಶ್ರೀಮಂತ ರಾಷ್ಟ್ರವಾಗಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯ ಶ್ರೀಮಂತನಾಗಬೇಕು. ಅದು ಸಾಧ್ಯವಾಗೋದು ಹೆಚ್ಚು ಯುವಕರು ಉದ್ಯೋಗಿ ಆಗುವುದಕ್ಕಿಂತ ಬದಲಾಗಿ ಉದ್ಯೋಗ ಕೊಡುವವರಾಗಬೇಕು. ಭಾರತದ ಶಿಕ್ಷಣ ಪದ್ಧತಿ ಎಂಪ್ಲಾಯಿ ಕ್ರಿಯೇಟ್ ಮಾಡುವ ಬದಲು ಎಂಪ್ಲಾಯರ್ನ ಕ್ರಿಯೇಟ್ ಮಾಡುವ ಶಿಕ್ಷಣವನ್ನು ಯುವಕರಿಗೆ ನೀಡಿದಾಗ ಅಂತ ಹೇಳ್ತಾರೆ. ಭಾರತ ಈಗಲೂ ಶ್ರೀಮಂತ ರಾಷ್ಟ್ರನೇ, ಆದರೆ ಆ ಶ್ರೀಮಂತಿಕೆ ಕೆಲವರ ಕೈಯಲ್ಲಿ ಮಾತ್ರ ಇದೆ. ಅದು ಬದಲಾಗಬೇಕು ಅಷ್ಟೇ.